ಶಾಪ್ ಇಟ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ ಆಯ್ತದೆ ಚಿನ್ನು. ಬೆಂಗಳೂರಲ್ಲಿ ಶಾಪ್ ಮಾಡೋದು ಕುಡಿ ನಡಿ. ಕುರಿಮರಿ ಎಳ್ಳೀರು ಕುಡಿಯುತ್ತಾ? ಎಷ್ಟು ಚೆನ್ನಾಯ್ತ ಮಗನೆ? ಚಿನ್ನು ಅವರು ಮ್ಯಾನೇಜ್ ಮಾಡೋದು. ಸೋಮಿನ ಕಳ್ಳಿ ಇಲ್ಲಕ್ಕಂತ ಲಕ್ಷಾಂತರ ರೂಪಾಯಿ ವ್ಯವಹಾರ ವೆರಿ ಗುಡ್. ಬಾ ಮಗನೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಮ್ಯ. ಸೊ ನಿನ್ನೆ ಅಷ್ಟೇ ನಾವು ಮದುವೆ ಎಲ್ಲ ಮುಗಿಸ್ಕೊಂಡ್ಬಂದಿದ್ದ ಕಾರಣ ಇವತ್ತು ಇನ್ನೊಂದು ದಿನ ಊರಲ್ಲೇ ಸ್ಟೇ ಮಾಡ್ತಾ ಇದ್ವಿ. ಅದರದ್ದು ಕಂಟಿನ್ಯೂಟಿ ವಿಡಿಯೋನ ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ಇರೋ ಕಾರಣ ಇವತ್ತು ಸ್ಪೆಷಲ್ಲಾಗಿ ಅಡುಗೆನೂ ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಗೇಮ್ಸು ಎಲ್ಲ ಆಡಿ ಇವತ್ತು ಫುಲ್ ಡೇ ಮಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ಏನಿಲ್ಲ, ಒಂದು ಶಾಪ್ ಇಟ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ ಆಯ್ತದೆ ಚಿನ್ನು. ಬೆಂಗಳೂರಲ್ಲಿ ಶಾಪ್ ಮಾಡೋದು ಕುಡಿ ನಡಿ. ಇಲ್ಲಿ ಐತೆ. ವಾ, ಎಷ್ಟು ಬೇಗ ಕೊಚ್ಚದ. ಬ್ಯೂಟಿಫುಲ್ ಆಗಿರೋಂಥ ಎಳ್ಳಿರೋ. ಯಾರಿಗೆ ಕೊಡ್ಬೇಕು? ಅವ್ರಿಗೆ ಕುರಿಮರಿ ಎಳ್ಳೀರು ಕುಡಿಯುತ್ತಾ? ದೋಸೆ ಎಲ್ಲ ತಿನ್ನಲ್ಲ ಅದು. ಸೊಪ್ಪು ತಿನ್ನೋದದು. ಏನು ಬೇಡ ಬಿಡು. ನೋಡು, ಎಳನೀರೊಳಗಡೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ಬಿಟ್ರೆ ತಂಪಾಗುತ್ತೆ, ಬಾಡಿಲಿ ಇರೋ ಈ ಹೀಟೆಲ್ಲ ಹೋಗುತ್ತೆ ಅಂತ ಕುಡಿತಾ ಇದ್ದಾರೆ. ಥ್ಯಾಂಕ್ ಯು. ಏನು ಕೊಚ್ಚದ ಚಿನ್ನು? ಕೊಚ್ಚಿ ಕೆಡವ್ಬಿಟ್ಟ. ನಿಂದು ನೀನ್ ತಿನ್ನೋ ಆ ಹುಡುಗನ ಕಿತ್ತಿದ್ದೀನಿ ನೀನು. ಹಂಗಾರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋದು. ಗಂಜಿ ವಾ, ರೇಖಕ್ಕೊಂದೇ ಚೆನ್ನಾಗಿರೋದು ಗಂಜಿ ಅಂದ್ರೆ ಅದ್ರಲ್ಲಿ ಏನೂ ಇಲ್ವೇ? ಹಿಂಗಾಗ್ಬಿಡುತ್ತೆ ಜೀವನ. ಬರೀ ಬೋಳ ಆಯ್ತು, ಬರೀ ಓಳು. ಮಿಸ್ಟರ್ ಹಾರ್ಡ್ ವರ್ಕ್ ಫೈನಲಿ ಕಂಪ್ಲೀಟೆಡ್. ಚೆನ್ನಾಯ್ತ ಗಂಜಿ. ಸೋ ಸಾಫ್ಟ್. ಹೌದು, ನೋಡಿಲಿ ಹೆಂಗ್ ತಿಂತವ್ರೆ. ನೀನ್ ತಿಂದಿವಾ? ನಾನು ತಿಂತಾ ಇದ್ದೀನಿ. ಬೆಣ್ಣೆ ಥರ ಬನ್ನಿ ಗಾಯ್ಸ್, ಊಟ ಮಾಡ್ಕೋಗಿ. ವಾ, ಏನು ಮಾಡಿದ್ದಿ ಸ್ಪೆಷಲ್ ಆಗಿ? ಕುಡೀರಿ ಚೆನ್ನಾಗಿ ಕುಡೀರಿ ಅಲ್ಲವ. ಹಂಗೆ ರಾಯಣ್ಣ ಹೈಲೈಟ್ ಮಾಡ್ತಾ ಬಾಚಿ ಬೇಗ ಭೂಮಿಕಾ ಅವರೇ. ಎಳ್ನೀರೆಲ್ಲ ಕುಡಿದು ಅವಳಿಗೆ ಕ್ಲೀನ್ ಮಾಡಕ್ಕೆ ಬಿಟ್ಬಿಟ್ಟು ನಾವು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ನಾನು ಮತ್ತು ನಮ್ಮ ರೇಗಂಟಿ ವಾಶ್ ಮಾಡ್ಕೊತಾ ಇದ್ವಿ. ಅಷ್ಟರೊಳಗಡೆ ನಮ್ಮ ದೊಡ್ಡತ್ತೆ ನಮಗೆ ಅಕ್ಕಿ ರೊಟ್ಟಿನ ಮಾಡಿಕೊಡ್ತಾ ಇದ್ರು ಈಗಿನ ತಿಂಡಿಗೋಸ್ಕರ. ನಾವೆಲ್ಲ ತಟ್ಟುವಾಗ ನನಗಂತೂ ಬೇಗನೆ ಅದು ಸ್ವಲ್ಪ ಕಟ್ಟಾಗ್ದಂಗೆಲ್ಲ ಅನಿಸ್ತಾ ಇರುತ್ತೆ. ಏನಪ್ಪ ಟ್ರಿಕ್ ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಅವರು ಸ್ವಲ್ಪ ಅಂಬ್ಲಿ ಎಲ್ಲ ಕಾಯಿಸ್ಕೊಂಡು ಅಥವಾ ಅನ್ನ ಇದ್ದರೆ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಹಿಟ್ಟಿನ ಜೊತೆ ಹಾಕಿ ಕಲಸಿ ಹಾಕೋದ್ರಿಂದ ರೊಟ್ಟಿ ಹೊಡಿಯೋದಿಲ್ಲ ಅಂತ ಹೇಳ್ಕೊಡ್ತಾ ಇದ್ರು. ಅಷ್ಟರೊಳಗಡೆ ನಮ್ಮ ಅತ್ತೆ ಮಗ ಎಲ್ಲೋದ ಅಂತ ಹುಡುಕ್ತಾ ಇದ್ದರೆ ಟೆರೆಸ್ ಮೇಲೆ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸ್ವಲ್ಪ ವಿಡಿಯೋ ಹಿಡ್ಕೊತಾ ಇದ್ದೆ. ನನ್ನ ಮಗ ನೋಡಿ ಒಂದು ಫ್ರಾಕ್ ಬಂದುಬಿಟ್ಟಿತ್ತು ಟೆರೆಸ್ ಮೇಲೆ. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಅದಾದಮೇಲೆ ನಾವು ಹೋಗಿ ರೊಟ್ಟಿ ಎಲ್ಲ ಹಾಕಿದ್ರಲ್ಲ ಅದನ್ನೆಲ್ಲ ತಿಂದು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದ್ವಿ. ಮಧ್ಯಾಹ್ನದ ಅಡುಗೆಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಅದನ್ನು ಕೂಡ ಇವಾಗ
ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡಿ ಮಾಡ್ಕೊತಾ ಇದ್ವಿ. ಎಲ್ಲರೂ ಕೂಡ ರೆಡಿ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಅಡುಗೆ ನೀನೇ ಮಾಡಬೇಕು ಅಂತ ಹೇಳಿದ್ರು, ಹಂಗಾಗಿ ನಾನೇ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದೆ. ಆದರೆ ಕಟ್ ಮಾಡಿ ಎಲ್ಲನೂ ಕೂಡ ಹೆಲ್ಪ್ ಮಾಡಿಕೊಟ್ರು ಎಲ್ಲರೂ ಸೇರಿ. ಸೊ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಮಾಡಿದ್ದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಬನ್ನಿ ಇವ್ರನ್ನೇ ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಅಲ್ಲ ಹೆಂಗೈತೆ ರಿವ್ಯೂ ಕೊಡ್ರಲ್ಲ ಅಂದ್ರೆ ಆಳೆಲ್ಲ ತಟ್ಟೆ ಎತ್ಕೊಂಡು ಓಡ್ತಾವ್ರೆ. ಹಂಗಾರೆ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಯ್ತಾ ಮಗನೇ? ಚೆನ್ನಾಯ್ತಾ? ಮುಚ್ಕೊಂಡು ತಿಂದ್ಬಿಟ್ಟು ಎಂತಾಗಲ್ಲ. ಶಿನು ಹೆಂಗಿದೆ ಬಿರಿಯಾನಿ? ಹೌದಾ? ಚಿನ್ನು ಅಂತ ಕರಿ ಹೇಳು. ಚಿನ್ನು ಚಿನ್ನು ಸೊ ಮಧ್ಯಾಹ್ನನೇ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ. ಅದಾದಮೇಲೆ ನೈಟ್ಗೂ ಸೇರಿಸೇ ಮಾಡ್ಕೊಂಡಿದ್ರಿಂದ ಎಲ್ಲರೂ ನೈಟ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಹರಟೆ ಹೊಡ್ತಾ ಇದ್ವಿ. ಅದಾದಮೇಲೆ ಒಂದು ಗೇಮ್ ಆಡೋಣ ಅಂತ ಗೇಮ್ ಆಡೋದಕ್ಕೆ ಬಂದಿದ್ದೀವಿ. ಸೊ ಈ ರೀತಿ ಎಲ್ಲರೂ ಒಂದೇ ಕಡೆ ಸೇರಿಕೊಂಡಾಗ ಫಸ್ಟ್ ಮಾಡೋ ಅಂಥದ್ದೇ ನಾವು ಈ ಥರ ಏನಾದರೂ ಗೇಮ್ ಆಡೋ ಅಂಥದ್ದು, ಆಟ ಆಡೋ ಅಂಥದ್ದು ಏನಾದರೂ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಎಲ್ಲರೂ ಸೇರಿದ್ವಲ್ಲ, ರಾಜ ರಾಣಿ ಆಡೋಣ ಅಂತ ಹೇಳಿದ್ರು. ಸೊ ಗೇಮ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋ ತನಕ ನಮಗೆ ನಕ್ಕು ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತೀವಿ ಎಲ್ರಿಗೂ. ಆಲ್ಮೋಸ್ಟ್ ಸಾಕಪ್ಪ ಸ್ಟಾಪ್ ಮಾಡಿಬಿಡೋಣ, ನಮಗಂತೂ ನಕ್ಕು ಸಾಕಾಗೋಗೈತೆ, ಹೊಟ್ಟೆ ಎಲ್ಲ ನೋವು ಬಂತು ಅಂತ ಹೇಳೋ ರೇಂಜ್ಗೆ ಫನ್ ಆಗಿತ್ತು. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಅದೇ ರೀತಿ ಫೀಲ್ ಆಗುತ್ತೆ. ಸೌಂಡ್ ಕಮ್ಮಿ ಮಾಡಿರಿ, ಏನು ಕಿರ್ಚ್ತೀರಾ ಮತ್ತು ಏನು ತಮಾಷೆ ಮಾಡಿಕೊಂಡು ಅಯ್ಯೋ ಜೋರಾಗಿ ನಗೋದು ಕೇಳ್ಬಿಟ್ಟು ಯಾರಾದರೂ ಓಡ್ ಬಂದುಬಿಡ್ತಾರೆ ಪಕ್ಕದ ಮನೆಯಿಂದ ಅನ್ನೋ ರೇಂಜ್ಗೆ ನಾವೆಲ್ಲರೂ ತಮಾಷೆ ಮಾಡಿಕೊಂಡು ನಗ್ತಾ ಇದ್ವಿ. ಕಂಪ್ಲೀಟಾಗಿ ನೀವೇ ನೋಡಿ, ನಿಮಗೂ ಕೂಡ ಅದೇ ಫೀಲಿಂಗ್ ಬರುತ್ತೆ. ನಾನಲ್ಲ ಕಣಪ್ಪ, ಹಂಗೆ ಅವನು ಯಾಮರ ಸೌಮ್ಯ ಕಾನ್ಬಿಟ್ಟು ನನ್ನ ಮೇಲೆ ಹಾಕ್ಬಿಟ್ಟು ಮಳ್ಳ ಕುಂತವನೆ. ಅವರು ಮ್ಯಾನೇಜ್ ಮಾಡೋದು. ಸೌಮ್ಯನೇ ಕಳ್ಳಿ ಚಲ ಇದ್ದೀನಿ. ಸೊ ಪೊಲೀಸ್ ನಾನು ಕಳ್ಳರು ನನ್ನಂತ ಹೇಳ್ಬೇಡ, ತುಂಬ ವೇಸ್ಟ್ ಮಾಡ್ತೀನಿ ನಾನು ಹೇಳ್ತಾರೆ. ಅಯ್ಯೋ ಕದೀಮ ಇವಳು ವಿಡಿಯೋ ಮಾಡ್ತಾರಲ್ಲ ಕಳ್ಳಿ. ಏ ಇಲ್ಲ ಕಣಪ್ಪ, ನಾನು ರಾಣಿ, ಅವನು ಪೊಲೀಸು. ಇಬ್ಬಿಬ್ರು ಪೊಲೀಸಾ? ಯಾರು ಚಿನ್ನ ಅರೆ ಜಾಸ್ತಿ ರಾಜ ಬಂದಿರುತ್ತೆ ನಂಗೆ ಅದನ್ನ ಬರ್ಸ್ಕೋಬೇಡ. ಏನೋ ಆಗ್ಬಿಡ್ತಾರಪ್ಪ. ನೀನೇ ಕಳ್ಳ. ಏ ನನ್ನ ಮಂತ್ರಿ ನಾನಲ್ಲಪ್ಪ, ಪೊಲೀಸ್ ಕಳ್ಳರು. ಬಾಯ್ ಬಡ್ಕೊಂತ ಯಾರು ಗುರು? ಕಳ್ಳ ಅಂತ ಶುರು ಆಯ್ತು. 10,000 ಒಂದು 5 ರೂಪಾಯಿ ಸಿಗ್ತದೆ. ರಾಜ ಕಳ್ಳ ಇಲ್ಲಿ ಕಳ್ಳ ಏನು ಗಾಯ್ಸಿದು? ಏನ್ ಬಿಡೋದು ತಡಿ.
ಏನಿದು ರಾಣಿ ಕಣಿಯ ಏನು ಈಗಂತಿ ರಾಣಿ ಕಣ್ಣ ಪೊಲೀಸು ಇವಳು ಸೌಮ್ಯಗ ಕಳ್ಳಿ ರಾಜ ನಂದು ರಾಜ ರಾಜ ಹರೀಶ ಹೇಳ್ಕೊಡ್ತಾವನೆ ನೀನು ಸಿಂಹ ರಾಜ ಅಲ್ಲೇ ಕಳ್ಳ ಇಲ್ಲಿ ಕಳ್ಳ ಭೂಮಿಕಾ ನಾನು ಕಣಪ್ಪ ಬರ್ಕೊಂಬಿಡಿ 500 ರೂಪಾಯಿ ಕ್ಯಾಮ್ರಾ ಹಿಡ್ದಾಗೆಲ್ಲ ನನ್ನನ್ನು ಹೇಳೆ ಅಂತ ನಾನೇ ಕಳ್ಳಿ ಈ ಸತಿ ಪಕ್ಕದ ಪೊಲೀಸ್ ಹದಿನಾರು ಆಯ್ತಾ 5:30 10:30 ಸಿಂಹನೇ ಜಾಸ್ತಿ ಸಿಂಹ ಕಣ ಕಳ್ಳ ಕಳ್ಳ ಅನ್ನಿಸ್ಕೊಂಡೆ 40-55 ಲಕ್ಷಾಂತರ ರೂಪಾಯಿ ವ್ಯವಹಾರ ತಮಾಷೆ ವಿಷಯ ಅಲ್ವೇ ಅಲ್ಲ ಟುಮಾರೋ ಗೇಮ್ ಆಡಿ ಫೈನಲಿ ವಿನ್ ಆಗಿದೆ ಯಾರು ಮಿಸ್ಟರ್ ಚಿನ್ನು ರಘು MJ ಮೊದಲನೇ ಗೇಮಲ್ಲಿ ಗೆಲ್ಲಿಲ್ಲ ಎರಡನೇ ರೌಂಡ್ ಬಾಯ್ ಬಾಯ್ ಹುಷಾರಾಗಿ ಹೋಗು ಏನ್ ಮಾಡ್ತಾ ಇದೀಯಾ ಊಟ ತಿನ್ನಿಸ್ತಾ ಇದೆಯಾ ಬಾ ನೀನು ಊಟ ಮಾಡೋ ಟೈಮ್ ಆಯ್ತು ಹೊರಡ್ಬೇಕು ಇವಾಗ ಬೆಂಗಳೂರಿಗೆ ಇಲ್ಲೇ ಇರೋಂಗಿಲ್ಲ ಇವಾಗ ಹೊರಡ್ಬೇಕು ಟೈಮ್ ಆಗುತ್ತೆ ಬಾ ಬೇಗ ಅದು ತಿನ್ನುತ್ತೆ ಬರೋ ವೆರಿ ಗುಡ್ ಬಾ ಮಗನೆ ಕ್ಯೂಟ್ ಆಗಿತ್ತು ಊಟ ಮಾಡು ಬಾ ಬಾಯ್ ಹೊರಡೋಣ ಹೋಗಿ ಬನ್ನಿ ನಾನಿಲ್ಲೇ ಇರ್ತೀನಿ ಡೈಲಿ ವಿಡಿಯೋ ಮಾಡ್ಕೊಂಡು ಎಮ್ಮೆ ಇವತ್ತು ಎಮ್ಮೆ ಮೇಯ್ಸಕ್ಕೆ ಹೋಗಿದ್ದೋ ಗಾಯ್ಸ್ ನಾನು ನಮ್ಮತ್ತೆ ಎಮ್ಮೆ ಮೇಯ್ಸ್ಕೊಂಬಂದು ಅಂತ ಇಲ್ಲೇ ಇರ್ತೀಯಾ ಚಿಕ್ಕು ಕರ್ಕೊಂಡು ಹೋಗ್ತೀಯ ಮಗ್ನೆ ಅವ್ರಮ್ಮ ಹೊಲ್ದ ಹತ್ರ ಹೋಗವ್ರೆ ಬರ್ತಾರೆ ಸಾಯಂಕಾಲ ರಾಜಜ್ಜಿ ನಿಜಕ್ಕೂ 2 ದಿನ ಯಾವ ರೀತಿ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಫುಲ್ ಫನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ನಿನ್ನೆಲ್ಲ ಮದುವೆ ಮತ್ತು ಇವತ್ತೆಲ್ಲ ಫುಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಆನ್ ದ ವೇ ಬರೋವಾಗ ನಮ್ಮ ತಂಗಿ ಮನೆ ಹತ್ರ ಹೋಗಿ ಅವಳಿಗೂ ಕೂಡ ಬಾಯ್ ಹೇಳಿ ಮಾತಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ ಬ್ಯಾಂಗ್ಳೂರು ಕಡೆಗೆ. ಎಷ್ಟು ದಿನ ಇದ್ರೂ ಹೋಗಲೇಬೇಕು. ಹಾಗಾಗಿ ನೆಕ್ಸ್ಟ್ ಟೈಮ್ ಇದೇ ರೀತಿ ಯಾವಾಗನೂ ಸಮಯ ಮಾಡಿಕೊಂಡು ಮತ್ತೆ ಬಂದರೆ ಆಯಿತು ಅಂತ ಇವಾಗ ನಾವು ಹೊರಟ್ವಿ. ಬರೋವಾಗ ಸ್ವಲ್ಪ ಸೋನೆ ಬೇರೆ ಇತ್ತು, ತುಂಬಾ ಚಳಿ ಇದ್ದಿದ್ದ ಕಾರಣ ಆನ್ ದ ವೇನೇ ಸ್ವಲ್ಪ ಬಿಸಿ ಬಿಸಿಯಾಗಿ ಚಾಯ್ ಏನಾದರೂ ಕುಡಿದ್ಬಿಟ್ಟು ಹೋಗೋಣ ಅಂತ ಬಂದ್ವಿ ತಂದೂರಿ ಚಾಯ್ ಅನ್ನೋ ಶಾಪ್ಗೆ. ಬಟ್ ನಾವು ತಂದೂರಿ ಚಾಯ್ ಏನು ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ, ನಾರ್ಮಲ್ ಕಾಫಿ ಮತ್ತು ಟೀನ ಆರ್ಡರ್ ಮಾಡ್ಕೊಂಡಿದ್ವಿ. ಆರ್ಡ್ರ್ ಮಾಡಿ ನಾವು ಕಾಫಿ ಮತ್ತು ಟೀ ಎಲ್ಲ ಕುಡಿದ್ಬಿಟ್ಟು ಹೊರಟ್ವಿ. ನಾವು ಆನ್ ದ ವೇ ಹೋಗುವಾಗ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳನ್ನ ಡ್ರಾಪ್ ಮಾಡಿ ನಾವು ಇಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟ್ವಿ. ಸೊ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂತು ಅಂತ. ಇದೇ ರೀತಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್.